ಡಿ ಕೆ ಶಿವಕುಮಾರ್ ಏನು ಸಂಪುಟವನ್ನು ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಉತ್ಸುಕದಲ್ಲಿದ್ದಾರೆ. ಹಾಗಾಗಿಯೇ ದೆಹಲಿಗೂ ಕೂಡ ವಿಶೇಷ ವಿಮಾನದಲ್ಲಿ ತೆರಳಿದ್ರು. ಆದರೆ ಈಗ ಡಿ ಕೆ ಸಂಪುಟ ವಿಸ್ತರಣೆ ಮತ್ತಷ್ಟು ಡಿಲೇ ಆಗ್ತಾ ಇದೆ. ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೊಂದು ಸಂದೇಶವನ್ನು ಕೊಟ್ಟಿದ್ದಾರಂತೆ. ಸಿದ್ದು ಡಿಕೆಶಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶಾಕಿಂಗ್ ಮೆಸೇಜ್ ಕೊಟ್ಟಿದ್ದಾರೆ. ಏನದು? ಹೊಸಬರು ಹಳಬರು ಎಂಬ ಲೆಕ್ಕಾಚಾರಕ್ಕಿಲ್ಲ ಅವಕಾಶ. ರಾಹುಲ್ ಗಾಂಧಿ ಫಾರ್ಮುಲಾದ ಮೇಲೆ ಎಲ್ಲವೂ ಕೂಡ ನಿರ್ಧಾರವಾಗುತ್ತೆ ಅನ್ನುವಂತಹ ಮೆಸೇಜನ್ನು ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಲಾಸ್ಟ್ ಟೈಮ್ ಡೆಲ್ಲಿಗೆ ಹೋದಂತಹ ಸಂದರ್ಭದಲ್ಲಿಯೇ ಎಲ್ಲದೂ ಆಗಿಬಿಡುತ್ತೆ ಅಂಥೇಳಿ ಸಿದ್ದರಾಮಯ್ಯನವರು ಒಂದು ಲೀಸ್ಟ್ ತೊಗೊಂಡೋಗಿದ್ರು, ಡಿ ಕೆ ಶಿವಕುಮಾರ್ ಅವರು ಒಂದು ಲೀಸ್ಟ್ ತೊಗೊಂಡೋಗಿದ್ರು, ಬಿ ಕೆ ಹರಿಪ್ರಸಾದ್ ಅವರು ಒಂದಿಷ್ಟು ಹೆಸರುಗಳನ್ನು ತೊಗೊಂಡೋಗಿದ್ರು. ಅದೆಲ್ಲವನ್ನು ಕೂಡ ನೋಡಿದಂತಹ ರಾಹುಲ್ ಗಾಂಧಿಯವರು ಹೊಸ ಮುಖಗಳಿಗೆ ಅವಕಾಶ ಕೊಡಿ ಅನ್ನುವಂತಹ ಮಾತುಗಳನ್ನು ಆಡಿದರು. ಈಗ ಡಿ ಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೊಂದು ಬಿಗ್ ಶಾಕನ್ನು ಕೊಟ್ಟಿದ್ದಾರೆ, ಮೆಸೇಜ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೊಸಬರು ಹಳಬರು ಎಂಬ ಲೆಕ್ಕಾಚಾರಕ್ಕಿಲ್ಲ ಅವಕಾಶ ಅಂತ ಹೇಳಿದಾರಂತೆ. ಹಾಗಾಗಿ ಒಂದಿಷ್ಟು ಬೆಳವಣಿಗೆಗಳು ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ. 3 ಮೂಲಗಳಿಂದ ಮಾಹಿತಿಯನ್ನು ರಾಹುಲ್ ಗಾಂಧಿ ಅವರು ತರಿಸ್ಕೊಂಡಿದ್ದಾರಂತೆ. ಒಂದು ರಾಜ್ಯ ಉಸ್ತುವಾರಿಯ ಮೂಲಕ ಬಂದಿರುವಂತಹ ಮಾಹಿತಿ, ಇನ್ನೊಂದು ಅವರದ್ದೇ ಆದಂತಹ ಒಂದು ಮೂಲ ಇರುತ್ತೆ, ವಿಶ್ವಾಸಾರ್ಹ ಮೂಲ, ಏನಾಗ್ತಾ ಇದೆ ರಾಜ್ಯದಲ್ಲಿ ಅಂಥೇಳಿ ಅವರು ಕೂಡ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ. ಮತ್ತೊಂದು ಕಡೆ ತಮ್ಮದೇ ಆದ ಸರ್ವೆ ರಿಪೋರ್ಟನ್ನು ಕೂಡ ರಾಹುಲ್ ಗಾಂಧಿ ಅವರು ಸಂಪುಟ ವಿಸ್ತರಣೆ ಮಾಡಿಸ್ಕೊಂಡಿದ್ದಾರಂತೆ. ಸಿದ್ದು ಡಿಕೆಶಿ ಪಟ್ಟಿ ಹೋಲಿಕೆ ಮಾಡಿ ರಾಹುಲ್ ಗಾಂಧಿ ಅವರು ಅಂತಿಮ ನಿರ್ಧಾರವನ್ನು ಮಾಡಬೇಕಾಗುತ್ತೆ. ಹೊಸ ಪ್ರಯೋಗಕ್ಕೆ ಮುಂದಾಗಿದ್ದಾರೆ ಅಂಥೇಳಿ ಖರ್ಗೆ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ. ಸಿದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಸ್ಪಷ್ಟ ಸಂದೇಶವನ್ನು ಎಐಸಿಸಿ ಅಧ್ಯಕ್ಷರು ರವಾನಿಸಿದ್ದಾರೆ. ಹಾಗಾಗಿ ತಮಗೆ ಬೇಕಾದವರನ್ನು ಅಥವಾ ತಮ್ಮ ಆಪ್ತರನ್ನು ಕ್ಯಾಬಿನೆಟ್ಗೆ ಹಾಕೊಬೇಕು ಅಂಥೇಳಿ ಡಿ ಕೆ ಶಿವಕುಮಾರ್ ಅವರು, ಜೊತೆಗೆ ತಮ್ಮ ಜೊತೆಗಿದ್ದವರನ್ನು ಕ್ಯಾಬಿನೆಟ್ಗೆ ಸೇರಿಸಬೇಕು ಅಂಥೇಳಿ ಸಿದ್ದರಾಮಯ್ಯನವರು ಒಂದು ಲೀಸ್ಟನ್ನು ರೆಡಿ ಮಾಡಿದರು. ಬಟ್ ರಾಹುಲ್ ಗಾಂಧಿ ಅವರ ಈ ನಿರ್ಧಾರ, ಅವರು ಮಾಡಿಕೊಂಡಂತಹ ಒಂದಿಷ್ಟು ಸಿದ್ಧತೆಗಳು ಸಹಜವಾಗಿಯೇ ಡಿ ಕೆ ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯನವರಿಗೆ ಶಾಕ್ ಕೊಟ್ಟಿರೋದಂತೂ ಫಿಕ್ಸು. ಹಾಗಾಗಿ ಸಚಿವ ಸಂಪುಟ ವಿಸ್ತರಣೆ ಅನ್ನೋದು ರಾಹುಲ್ ಗಾಂಧಿ ಅವರ ನಿರ್ಧಾರದಂತೆಯೇ ನಡೆಯುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾರ್ಯಾರಿಗೆ ಅವಕಾಶ ಸಿಗುತ್ತೆ, ಯಾರ್ಯಾರಿಗೆ ಶಾಕ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.